ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಆರ್ ಗೌಡ ವೈಬ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಕಬಾಬ್ ಮಾಡ್ತಾಯಿದ್ದೀನಿ. ಬನ್ನಿ ನಮ್ಮ ಮನೇಲಿ ಕಬಾಬ್ ಹೇಗೆ ಮಾಡ್ತೀವಿ ಅಂತ ಹೇಳ್ತೀನಿ. ಮೊದಲಿಗೆ ಚಿಕನ್ನ ತೊಳ್ಕೊಂಡು ಅದಕ್ಕೆ ಕಬಾಬ್ ಪೌಡರ್ನ ಹಾಕ್ತಾಯಿದ್ದೀನಿ. ಕಬಾಬ್ ಪೌಡರ್ ಹಾಕಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಹಾಗೆ ಒಂದು ಮೊಟ್ಟೆ ಕೂಡ ಹಾಕ್ತಾಯಿದ್ದೀನಿ. ಮೊಟ್ಟೆ ಹೊಡಿಬೇಕಾದ್ರೆ ಸ್ವಲ್ಪ ಇರಿಟೇಷನ್ ಅಲ್ಲ ನನಗೂ ಕೂಡ. ಮತ್ತು 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಕಾರ್ನ್ಫ್ಲೋರ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಅದಕ್ಕೆ ಕಸೂರಿ ಮೇಥಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಈ ಥರ ಆಗಿದೆ. ಚೆನ್ನಾಗಿ ಮಿಕ್ಸ್ ಮಾಡಿ ಅದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ಯಾಕೆಂದರೆ ಕೊತ್ತಂಬರಿ ಫ್ಲೇವರ್ ಚೆನ್ನಾಗಿರುತ್ತೆ ಕೂಡ, ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು. ನಾನು ಇದನ್ನು ಸ್ವಲ್ಪ ಹೊತ್ತು ನೆನೆಯಲಿ ಅಂದ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇಡ್ತೀನಿ. ಚೆನ್ನಾಗಿ ನೆಂದರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಚಿಕನ್ಗೆ ನೀಟಾಗಿ ಅದು ಮಸಾಲ ಎಲ್ಲ ಮಿಕ್ಸ್ ಆಗಿರುತ್ತೆ. ನೋಡಿ ಇವಾಗ ಎಲ್ಲ ರೆಡಿ ಆಯಿತು. ನಾನು ಸ್ವಲ್ಪ ಹೊತ್ತು ಬಿಟ್ಟಿದ್ನಲ್ಲ, ಚೆನ್ನಾಗಾಗಿದೆ. ಈಗ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಲೆಗ್ ಪೀಸು, ಅದು ನನ್ನ ಮಕ್ಕಳಿಗೋಸ್ಕರ ಅಂತ 2 ಲೆಗ್ ಪೀಸ್ ತೊಗೊಂಬಂದಿತ್ತು. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಇವಾಗ ಕಬಾಬ್ ಬಿಡೋಣ ಎಣ್ಣೆಯಲ್ಲಿ. ನೋಡಿ ಹಿಂಗೆ ನೊರೆ ಬರ್ತಾಯಿದೆ. ಕಬಾಬ್ ಹಾಕಿದ ತಕ್ಷಣ ಚೆನ್ನಾಗಿ ಬೆಂದಿದೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ನೋಡಿ ನಿಮಗೂ ಆಸೆ ಆಗ್ತಿದೆಯಾ? ಬನ್ನಿ ನಮ್ಮ ಮನೆಗೆ, ಕಬಾಬ್ ಮಾಡಿಕೊಡ್ತೀನಿ. ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ತೆಗಿಯೋಣ ಇದನ್ನು. ಈಗ ಇದನ್ನೆಲ್ಲ ನಿಧಾನಕ್ಕೆ ಎಣ್ಣೆ ಎಲ್ಲ ಸೋರಿಸಿ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ನನ್ನ ಮಗಳಂತೂ ವೀಡಿಯೋ ಮಾಡು ಅಂತ ಅಂದರೆ ಕಬಾಬ್ ತಿನ್ನೋಕ್ಕೋಸ್ಕರ ನಾನು ವೀಡಿಯೋ ಮಾಡಲ್ಲ ಅಂತ ಇದ್ಲು. ಆದರೂ ಕಬಾಬ್ ಬೇಕಂದರೆ ವೀಡಿಯೋ ಮಾಡು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿಸ್ತಾ ಇದ್ದೀನಿ. ನೋಡಿ ಎಲ್ಲದೂ ಬೇಯಿಸಿ ಆಯಿತು. ಎಲ್ಲ ಆದಮೇಲೆ ಲಾಸ್ಟಲ್ಲಿ ನಾನು ಲೆಗ್ ಪೀಸ್ನ ಬೇಯಿಸ್ತೀನಿ. ಏಕೆ ಅಂತಂದರೆ ಲೆಗ್ ಪೀಸ್ ಬೇಯಿಸೋದಕ್ಕೆ ಸ್ವಲ್ಪ ತುಂಬಾ ಟೈಮ್ ಬೇಕಾಗುತ್ತೆ. ಏಕೆಂದರೆ ಅದನ್ನು ಕಡಿಮೆ ಉರಿಯಲ್ಲಿ ಬೇಯಿಸಬೇಕು. ನೀಟಾಗಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಕಡಿಮೆ ಉರಿಯಲ್ಲಿ ಬೇಯಿಸಿದರೆ ತುಂಬ ಚೆನ್ನಾಗಿ ಅದು ಬೇಯುತ್ತೆ. ಜಾಸ್ತಿ ಉರಿಯಲ್ಲಿ ಬೇಯಿಸೋಕೆ ಹೋದರೆ ಮೇಲಷ್ಟೇ ಕೆಂಪಾಗ್ಬಿಡುತ್ತೆ ಬೇಗ, ಒಳಗಡೆ ನೀಟಾಗಿ ಅದು ಬೇಯೋದಿಲ್ಲ. ಅದಕ್ಕಾಗಿ ನಾನು ಯಾವಾಗೂ ಲೋ ಫ್ಲೇಮಲ್ಲೇ ಇಟ್ಟಿರ್ತೀನಿ ಕಬಾಬೆಲ್ಲ ಬೇಯಿಸ್ಬೇಕಾದ್ರೆ. ಹಂಗಾದರೆ ನೀಟಾಗಿ ಒಳಗಡೆ ಎಲ್ಲ ಬೆಂದಿರುತ್ತೆ. ಅದು ಚೆನ್ನಾಗಿ ಬೆಂದರೆ ತಿನ್ನೋದಕ್ಕೂ ಕೂಡ ಟೇಸ್ಟ್ ಇರುತ್ತೆ. ನೋಡಿ ಅದು ಕಬಾಬು ಲೆಗ್ ಪೀಸು. ನಮ್ಮ ಮನೆಯಲ್ಲಿ ನನ್ನ 2 ಮಕ್ಕಳಿಗೂ ಕೂಡ ಲೆಗ್ ಪೀಸ್ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾವು ಲೆಗ್ ಪೀಸ್ ತೊಗೊಬಂದಿರ್ತೀವಿ. ಚೆನ್ನಾಗಿ ಬೆಂದಿದೆ ಕೂಡ ಅದು. ಇದನ್ನು ಒಂದು ಪಾತ್ರೆಯಲ್ಲಿ ಹಾಕೋಣ ತೆಗೆದುಬಿಟ್ಟು. ನೋಡಿ ಕಬಾಬ್ ರೆಡಿಯಾಗಿದೆ. ನಾನು ಕೂಡ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ. ನಾನು ಮಾಡಿದ ಕಬಾಬ್ ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಬಾಯ್ ಬಾಯ್, ಸಿ ಯು.